ಯೋಚನೆ ಮಾಡಿ ಏನು ಮಾಡಬೇಕೋ ಅದನ್ನು ಸರಿಯಾಗಿ ಮಾಡಿದ್ಯಾ. ಕ್ಷಮೆ ಕೇಳೋ ಅಗತ್ಯ ಇಲ್ಲ. ಅವರು ನಿನ್ನನ್ನು ಎಷ್ಟು ಅವಮಾನ ಮಾಡಿ ಮನಸ್ಸಿಗೆ ನೋವು ಕೊಟ್ಟಿದ್ರಲ್ಲ, ಹಾಗಾಗಿ ಸ್ವಲ್ಪ ಹೊರಟಾಗಿ ಮಾತಾಡಿದೆ. ಆದರೆ ಅವ್ರ ಮನಸ್ಸು ನೋಯಿಸ್ಬೇಕಂತ ನನ್ನ ಯಾವ ಉದ್ದೇಶನೂ ಇರಲಿಲ್ಲ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವೇನ್ರಿ? ಅವರಿಷ್ಟು ವರ್ಷ ಎಷ್ಟು ಅವಮಾನ ಮಾಡಿದ್ರು ನೀವು ಒಂದೂ ಮಾತಾಡಿಲ್ಲ ಅಂದಮೇಲೆ ನಿಮ್ಗೆಷ್ಟು ತಾಳ್ಮೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ಅದೆಲ್ಲ ಇರಲಿ. ಹೌದು, ಏನು ಲಕ್ಷ್ಮಿ, ಇದ್ದಕ್ಕಿದ್ದಾಗೆ ನಿಮ್ಮ ಅತ್ತಿಗೆಗೆ ನಮ್ಮ ಮನೆ ಅಡ್ರೆಸ್ ನೆನಪಾಗಿ ದಿಢೀರಂತ ಮನೆ ಬಾಗಿಲು ಕಾಣಿಸ್ಕೊಂಡಿದ್ದು? ಅದು ಅಣ್ಣ ಏನೋ ಕೆಲಸ ಹೇಳಿ ಇಲ್ಲಿವರೆಗೂ ಕಳ್ಸಿದ್ರಂತೆ. ಹಾಗೆ ಅದಕ್ಕೆ ನನ್ನ ನೋಡ್ಬೇಕು ಅಂತ ಇಲ್ಲಿಗೆ ಬಂದಿದ್ರು. ನಿನ್ನ ಮನೆಗೆ ಬಾ ಅಂತ ಕರೆದ್ರಾ? ಹಾ, ಕರೀದೇ ಇರ್ತಾರಾ? ಮನೆಗೆ ಬಾಮ್ಮ ಅಂತ ತುಂಬಾ ಬಲವಂತ ಮಾಡಿದ್ರು. ಆದ್ರೆ ನಿಮ್ಗೆ ಅವಮಾನ ಆಗಿರೋ ಜಾಗಕ್ಕೆ ನಾನು ಹೋಗ್ತೀನಾ? ನಾವ್ ಯಾವತ್ತು ಲಕ್ಷ್ಮೀ ನಿವಾಸ ಕಟ್ತೀವೋ ಆವತ್ತು ಗೃಹ ಪ್ರವೇಶಕ್ಕೆ ಕರೆಯಕ್ಕೆ ಅವ್ರ ಮನೆ ಹೊಸಲು ತುಳಿಯೋದು. ಲಕ್ಷ್ಮಿ, ನನ್ನಿಂದ ನೀನು ತವಮನೆ ಕಳ್ಕೋಬೇಕಾಯ್ತಲ್ಲ, ಆ ನೆನಪು ಬಂದಾಗೆಲ್ಲ ನನಗೆ ತುಂಬಾ ಬೇಜಾರಾಗುತ್ತೆ. ಕ್ಷಮಿಸ್ಬಿಡು ಲಕ್ಷ್ಮಿ. ಅಯ್ಯೋ, ನಿನ್ ಪ್ರೀತಿ ಗೂಡಲ್ಲಿ ನಾನು ಸುಖವಾಗಿರುವಾಗ ನನ್ಗೇನ್ ಕಡಿಮೆ ಅಂತ ಹೇಳಿ ನೀವ್ ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ? ಗಂಡನ ಪ್ರೀತಿಲೇ ತವ್ರ ಮನೆ ಪ್ರೀತಿ ಸಿಕ್ತಿರುವಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಹಾಗಂತ ಅವ್ರು ಮಾಡಿರೋ ಅವಮಾನನ ನಾನು ಖಂಡಿತ ಮರೆಯಲ್ಲ ರೀ. ನೀವು ಅವ್ರ ಮುಂದೆ ತಲೆ ಎತ್ತಿ ನಿಲ್ಬೇಕು, ಆಗ ಅವ್ರ ಮನೆಗೆ ಹೋಗೋಣ. ಖಂಡಿತ ಲಕ್ಷ್ಮಿ, ಖಂಡಿತ. ಇನ್ನು ಮುಂದೆ ನಾನಿಡೋ ಪ್ರತಿ ಹೆಜ್ಜೆನೂ ನೀನು ಆಸೆ ಪಟ್ಟಿರೋ ಲಕ್ಷ್ಮೀ ನಿವಾಸದ ಕಡೆನೇ ಇರುತ್ತೆ. ಖಂಡಿತ ನಿನ್ನ ಆಸೆ ಈಡೇರಿಸ್ತೀನಿ. ನೀನು ಕಳ್ಕೊಂಡಿರೋ ತವ್ರ ಮನೆನೂ ಮತ್ತೆ ಸಿಗೋ ಹಾಗೆ ಮಾಡ್ತೀನಿ. ಏನಾಯ್ತು ಖುಷಿ? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಪುಟ, ನೀನು ಓದ್ತಿದ್ದನ್ನ ಕೇಳಿಸ್ಕೊತಿದ್ದೆ ಅಷ್ಟೇ. ಹೌದಾ? ನಾನು ಏನ್ ಓದ್ತಿದ್ದೆ ಹೇಳು? ನನಗ್ ಗೊತ್ತು ನೀನ್ ಯಾವ್ದೋ ಯೋಚನೆಯಲ್ಲೇ ಇದ್ದೆ ಅಂತ. ಏನು ಅಂತ ಹೇಳು ಬಾನಮ್ಮ. ಏನಿಲ್ಲ ಪುಟ. ಸರಿ, ನಂಗೆ ರೈಮ್ಸ್ ಹೇಳೋಕ್ ಆಗ್ತಿಲ್ಲ, ನೀನ್ ಹೇಳ್ಕೊಡು. ಏನಾಯ್ತು? ಏನಿಲ್ಲ ಖುಷಿ, ಅದು ನನ್ಗೆ ಯಾಕೋ ತುಂಬಾ ತಲೆನೋವುತ್ತಿದೆ. ಒಂದ್ ಸ್ವಲ್ಪ ಹೊತ್ತು ಮಲ್ಗಿ ಆಮೇಲೆ ನಿನ್ಗೆ ಹೇಳ್ಕೊಡ್ಲಾ? ಪರವಾಗಿಲ್ಲ, ನಾನು ಚಿರು ಅಣ್ಣ ಹತ್ರ ಹೇಳ್ಸ್ಕೊತೀನಿ. ನಿನ್ ರೂಮಿಗೆ ಹೋಗ್ಬಿಟ್ಟು ಮಲ್ಕೋ. ಅಪ್ಪ, ಅಮ್ಮ ಎಲ್ಲಿ? ಅಮ್ಮ ಎಲ್ಲಿ? ಒಳಗಡೆ ಇದಾರೆ. ಮಾವ, ಬೆಳಿಗ್ಗೆ ನಾನೇ ಫೋನ್ ಮಾಡಿ ಜಾನು ಹೇಳಿದೆ ಅತ್ತೆ ಹುಷಾರಿಲ್ಲ ಅಂತ. ಅಮ್ಮನ ಮೇಲೆ ಎಷ್ಟು ಪ್ರೀತಿ ನೋಡಿ ಅವಳಿಗೆ. ಸೀದಾ ಒಳಗಡೆನೆ ಓಡೋಗ್ಬಿಟ್ರು. ಒಬ್ಬಳೆ ಬಂದ್ಯಾಳ ಅಥವಾ ಅಳಿಯಂದ್ರೆ ಯಾರು ಬಂದ್ರಾ? ಮಾವ ನಮಸ್ಕಾರ. ಅಳಿಯಂದ್ರೆ ನಮಸ್ತೆ. ಚೆನ್ನಾಗಿದ್ದೀರಾ? ಅಜ್ಜಿ ಚೆನ್ನಾಗಿದೆ. ಜಾನು, ಮಾತಾಡ್ಬೇಡ ನೀನು.
ನನ್ನ ಹತ್ರ ಮಾತ್ರ ಖುಷಿಯಾಗಿ ಜಾನು ಅಂತ ಪ್ರೀತಿಯಿಂದ ಮಾತಾಡ್ತೀಯ. ನೀನ್ ಹುಷಾರಿಲ್ಲ ಅಂತ ಮಾತ್ರ ನನ್ನ ಹತ್ರ ಹೇಳ್ಬೇಡ ಆಯ್ತಾ? ನೀನ್ ಹುಷಾರ್ ತಪ್ಪಿದಿ ಅಂತ ಗೊತ್ತಾಗಿ ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ ಅಮ್ಮ. ಅಯ್ಯೋ ಜಾನು, ಏನೇ ಇದು, ನೀನು ಅವ್ರಾಗೆ ಆಡ್ತೀಯಲ್ಲ. ನಾನ್ ಚೆನ್ನಾಗೇ ಇದ್ದೀನಿ, ನನ್ಗೇನು ಆಗಿಲ್ಲ. ಸುಳ್ಳು ಹೇಳ್ಬೇಡ ನೀನು. ನೋಡ್ಕೊಂಡಿದ್ಯಾ ನೀನ್ ಹೇಗಾಗಿದ್ಯಾ ಅಂತ, ಎಷ್ಟು ಸ್ವರ್ಗ ಹೋಗಿದ್ಯಾ. ಕೇಳಿದ್ರೆ ಏನು ಆಗಿಲ್ಲ ಅಂತ ಮತ್ತೆ ಸುಳ್ಳು ಹೇಳ್ತಿದ್ಯಲ್ಲ. ಅವರು ಹೀಗೆ ಹೇಳ್ತಾರೆ, ನೀನು ಹೀಗೆ ಹೇಳ್ತೀಯಲ್ಲ. ಅವ್ರು ನೋಡಿದ್ರೆ ನೀನು ತುಂಬ ಸುಸ್ತಾಗಿದ್ಯಾ, ಏನು ಕೆಲಸ ಮಾಡಬೇಡ ಅಂತಾರೆ. ನೀನು ನೋಡಿದ್ರೆ ಗಾಬರಿಯಿಂದ ಅಲ್ಲಿಂದ ಓಡ್ ಬಂದಿದ್ಯಾ. ಇದನ್ನೆಲ್ಲ ನೋಡಿದ್ರೆ ನನಗೇನೋ ಆಗಿದೆ ಅಂತ ನಾನೇ ಅನ್ಕೋಬೇಕು ಅನ್ಸತ್ತೆ. ಅಮ್ಮ, ಏನು ಚಿಕ್ಕದಾದ್ರು ನಮ್ಗೆ ಇದೆಲ್ಲ ದೊಡ್ಡದೆ. ತಲೆ ಸುತ್ತ ಬೀಳೋದು ಅಂದ್ರೆ ಸುಮ್ಮನೆ ಹೇಳು. ಡಾಕ್ಟರ್ ಹತ್ರ ಹೋಗಿದ್ದಿಲ್ಲ, ಏನಂದ್ರು ಅವರು? ಏನೂ ಆಗಿಲ್ಲ, ಎಲ್ಲ ನಾರ್ಮಲ್ ಆಗಿದೆ, ಚೆನ್ನಾಗಿ ಊಟ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನೀನೇನು ಗಾಬರಿ ಆಗ್ಬೇಡ. ಏನಪ್ಪ ಅತ್ತೆ ನೋಡೋದಕ್ಕೆ ನೀನೂ ಬಂದ್ಬಿಟ್ಟಿಯಾ? ಬರದೆ ಹೇಗಾಗತ್ತೆ ಅಜ್ಜಿ? ಈಗ ನೋಡಿ, ಅವ್ರು ನನಗೆ ಅತ್ತೆ ಇರಬಹುದು, ಆದರೆ ತಾಯಿ ಪ್ರೀತಿ ಕೊಡ್ತಿದಾರಲ್ವಾ. ಹಾಗಿದ್ಮೇಲೆ ಅವ್ರು ಹುಷಾರಿಲ್ಲ ಅಂದಮೇಲೆ ಬರದೇ ಇರೋಕ್ಕಾಗತ್ತಾ? ಜಾನ್ವೀನ್ ಕರ್ಕೊಂಡು ಅದಕ್ಕೆ ಬಂದ್ಬಿಟ್ಟೆ. ಲಕ್ಷ್ಮಿ, ಲಕ್ಷ್ಮಿ, ನೋಡಿ ಯಾರು ಬಂದಿದ್ದಾರೆ. ನಮಸ್ಕಾರ ಅಳಿ ಅಂದ್ರೆ, ನೀವು ಬಂದ್ರಾ? ಏನಿದೆ ಎಲ್ಲರೂ ಹೀಗೆ ಕೇಳ್ತಾ ಇದ್ದೀರಿ? ಹಾಗಾದ್ರೆ ನಾನು ಬರಬಾರ್ದಿತ್ತಾ? ಅದ್ ಹಾಗಲ್ಲ ಅಳಿ ಅಂದ್ರೆ, ನಿಮ್ಗೆ ಎಷ್ಟು ಕೆಲಸ ಇರುತ್ತೋ ಏನೋ. ಪಾಪ ನನಗೋಸ್ಕರ ಅಷ್ಟು ದೂರದಿಂದ ಬಂದ್ರಲ್ಲ ಅಂತ ಹೇಳ್ದೆ.